ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕರ್ನಾಟಕ ರಾಜಕಾರಣದಲ್ಲಿ ಮೈತ್ರಿ ಪಾಳೆಯದ ಒಳ ಸಂಘರ್ಷ ಈಗ ಬಹಿರಂಗವಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಯಡಿಯೂರಪ್ಪನವರಿಗೆ ಹೈಕಮಾಂಡ್ ಮೌನ, ದೇವೇಗೌಡರ ಭವಿಷ್ಯ ಅನಿಶ್ಚಿತತೆ. ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಗಳು ಮೈತ್ರಿಯಲ್ಲಿ ಒಳಕದನದ ಸುಳಿವು ಕೊಡ್ತಾ ಇದೆಯಾ? ಅಧಿಕಾರದ ಲೆಕ್ಕಾಚಾರ ಯಾವ ದಿಕ್ಕಿಗೆ ಸಾಗ್ತಾ ಇದೆ? ಮೈತ್ರಿಕತೆ ಗೋವಿಂದ ಆಯ್ತಾ ಅನ್ನೋದೇ ಇವತ್ತಿನ ಫೋಕಸ್ ಪವರ್ನ ಚರ್ಚೆ. ನಾನು ಪವಿತ್ರ. ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಚಾನೆಲ್ ನ ಮುಖ್ಯಸ್ಥರಾದಂತಹ ಹೇಮಂತ್ ಅವರು. ಸರ್ ಹಾಯ್. ಎಸ್ ಸರ್, ಈಗ ಅಂದ್ರೆ ಸದ್ಯದ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಮೈತ್ರಿಕತೆ ಗೋವಿಂದ ಆಯ್ತಾ? ಸದ್ಯ ಹಂಗ ಆಗ್ತದೆ ಪವಿತ್ರ. ಯಾಕಂದ್ರೆ ಮೈತ್ರಿಕತೆ ಗೋವಿಂದ, ಯಾಕಂದ್ರೆ ಮೈತ್ರಿ ಧರ್ಮ ಪಾಲನೆ ಮಾಡುವಂತವ್ರು ಯಾರು ಇಲ್ಲ ಇಲ್ಲಿ. ಒಂದ್ ಕಡೆ ಜೆಡಿಎಸ್ ಮತ್ತು ಬಿಜೆಪಿ ಇಬ್ರು 2024ಕ್ಕೆ ಅವರಿಗೆ ಏನೋ ಒಂದು ಅವಶ್ಯಕತೆ ಇತ್ತು ಅಂತ ಮೈತ್ರಿ, ಅನಿವಾರ್ಯತೆಗಾಗಿ ಆದಂತ ಮೈತ್ರಿ. ಈಗ ಯಾವುದೋ ಸ್ವಾರ್ಥಕ್ಕಾಗಿ ಆಗಿರೋ ಸ್ನೇಹ ತುಂಬಾ ದಿನ ನಡೆಯಲ್ವಲ್ಲ, ಹಂಗೆ ಇವ್ರ ಕಥೆನೂ ಈಗ. ಹಾಗಾಗಿ ಈ ಇಬ್ಬರು ಜೆಡಿಎಸ್ ಮತ್ತು ಬಿಜೆಪಿ ಈ ಇಬ್ಬರು ನಾಯಕರು, ದೇವೇಗೌಡರು ಕುಮಾರಸ್ವಾಮಿ ಒಂದ್ ಕಡೆ, ಈ ಕಡೆ ಯಡಿಯೂರಪ್ಪ ವಿಜೇಂದ್ರ ಮತ್ತೊಂದ್ ಕಡೆ ಬಿಜೆಪಿ ಕಡೆ, ಇವರ ಇತ್ತೀಚಿನ ವರ್ತನೆಗಳು, ಇವರ ಇತ್ತೀಚಿನ ನಡವಳಿಕೆಗಳನ್ನ ನೋಡಿದ್ರೆ ನೀವ್ ಹೇಳಿರೋ ಪ್ರಕಾರ, ನಮ್ ಟೈಟ್ಲ್ ಇದ್ದ ಪ್ರಕಾರ ಮೈತ್ರಿಕತೆ ಗೋವಿಂದ ಸರ್. ಅಂದ್ರೆ ಜೆಡಿಎಸ್ ಸೆಕ್ಯುಲರ್ ಅನ್ನುವಂತಹ ಸಿದ್ಧಾಂತ, ಮತ್ತೆ ಬಿಜೆಪಿ ಇನ್ನೊಂದು ಸಿದ್ಧಾಂತ, ಅಂದ್ರೆ ಎರಡು ಬೇರೆ ಬೇರೆ ಸಿದ್ಧಾಂತಗಳು, ಮತ್ತೆ ಒಂದೇ ರೀತಿ ಅಂದ್ರೆ ಮೈತ್ರಿ ಮಾಡ್ಕೊಂಡು ಆಡಳಿತ ನಡ್ಸೋಕಾದ್ರೂ ಆಗುತ್ತಾ ಅನ್ನೋದು ಸರ್. ಈಗ ಏನಾಗುತ್ತೆ ಗೊತ್ತಾ, ಈಗ ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಅಲ್ಲ ಅಥವಾ ಯಾರು ಶಾಶ್ವತ ಮಿತ್ರರು ಅಲ್ಲ ಅಂತ ಮಾತಿದೆ. ಆದ್ರೆ ಇಬ್ಬರದು ಸಿದ್ಧಾಂತ ಒಂದೇ. ಇಬ್ಬರದು ಸಿದ್ಧಾಂತ ಒಂದೇ ಅಂದ್ರೆ ಅಧಿಕಾರ ನಡೆಸೋದು, ಬೇರೆ ಬೇರೆ ಏನೇನ್ ಬೇಕಾದ್ ಮಾಡ್ಕೊಳ್ಳೋದು, ಅದು ಒಂದೇ ಸಿದ್ಧಾಂತ. ಉಳಿದಿರೋ ತತ್ವ ಸಿದ್ಧಾಂತ ಹೆಸರಿಗಷ್ಟೇ. ಜನತಾದಳ ಜಾತ್ಯತೀತ, ಜಾತ್ಯತೀತ ಬ್ರಾಕೆಟ್ ಅಲ್ಲಿದೆ. ಇವ್ರದ್ದು ಬಿಜೆಪಿ. ಓಕೆ, ಇವ್ರ ಸಿದ್ಧಾಂತ ಬೇರೆ, ಅವ್ರ ಸಿದ್ಧಾಂತ ಬೇರೆ ಅಂತಲ್ಲ. ಅಧಿಕಾರ ಅಂತ ಬಂದಾಗ ಅಧಿಕಾರದ ಹಪಾಹಪಿತನ, ಆಡಳಿತದಲ್ಲಿ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದು, ತಮ್ಮ ಸ್ವಾರ್ಥ, ಆ ಎಲ್ಲ ಸಿದ್ಧಾಂತ ಇವ್ರದ್ದು ಒಂದೇ, ಅವ್ರದ್ದು ಒಂದೇ. ಹಂಗಾಗಿ ಅವರಿಬ್ಬರದ್ದು ಸಿದ್ಧಾಂತ ಒಂದಾಗಿ ಮೈತ್ರಿ ಆಗಿದ್ದು. ಓಕೆ ಸರ್, ಇನ್ನೇನು ಅಂದ್ರೆ ದೇವೇಗೌಡರು ಅಂದ್ರೆ ಜೂನ್ 30ಕ್ಕೆ ಅವರ ರಾಜ್ಯಸಭಾ ಅವಧಿ ಮುಗಿತಾ ಇದೆ, ಬಟ್ ಅವ್ರ ಮರು ಆಯ್ಕೆ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ಆಗ್ತಾ ಇಲ್ಲ. ಕರೆಕ್ಟ್. ಈಗ ಏನಾಗುತ್ತೆ ಅಂದ್ರೆ, ಈಗ ನೋಡಿ ಪವಿತ್ರ, ಎರಡು ರೀತಿ ಇರ್ತವೆ ಈ ಕೆಲವೊಂದು ಮೈತ್ರಿ ಸ್ನೇಹ ಸಂಬಂಧಗಳಲ್ಲಿ. ಗಿವ್ ಅಂಡ್ ಟೇಕ್ ಅನ್ನೋ ಫಾರ್ಮುಲಾ ಇದೆ. ಕೊಡ್ಬೇಕು ಮತ್ತೆ ತಗೊಳ್ಬೇಕು. ಬರೀ ತಗೊಳ್ಳೋದೇ ಆಗ್ಬಿಟ್ರೆ ಎಷ್ಟು ದಿನ ನಡೀತು? ಇಲ್ಲಿ ಸದ್ಯದ ಪರಿಸ್ಥಿತಿ ಈಗ ಏನಾಗಿದೆ, ಜೆಡಿಎಸ್ ಇಬ್ರು ಎಂಪಿಗಳು ಗೆದ್ದಿರೋದು. ಒಬ್ರು ಕುಮಾರಸ್ವಾಮಿ ಅವರು, ಮತ್ತೊಬ್ರು ಕೋಲಾರ. ಇಬ್ರು ಎಂಪಿಗಳು ಜೆಡಿಎಸ್ ನಿಂದ ಗೆದ್ದಿರೋದು. ಇಬ್ರು ಜೆಡಿಎಸ್ ನಿಂದ ಗೆದ್ರು ಕೂಡ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕುಮಾರಸ್ವಾಮಿ ಅವರ ಮೇಲೆ ನಂಬಿಕೆ ಇಟ್ಟು ಅವ್ರನ್ನ ಕೇಂದ್ರ ಮಂತ್ರಿ ಮಾಡಿದ್ರು. ಅದ್ರ ಜೊತೆಗೆ ಟಾಪ್ 5 ಪೋರ್ಟ್ಫೋಲಿಯೋದಲ್ಲಿ ಒಂದನ್ನು ಕೊಟ್ಟರು ಅವ್ರಿಗೆ. ಓಕೆ, ಅಂತಹ ಕುಮಾರಸ್ವಾಮಿ ಅವರು ಇನ್ನೂ ಅಧಿಕಾರ ಸಿಕ್ಕ 6 ತಿಂಗಳ ಒಳಗಡೆನೆ 2028ಕ್ಕೆ ಕುಮಾರಣ್ಣ ಸಿಎಂ, 2028ಕ್ಕೆ ಕುಮಾರಣ್ಣ ಸಿಎಂ ಅನ್ನೋ ತರದ ಹೇಳಿಕೆಗಳನ್ನ ಕೊಟ್ಟಿರೋದ್ರಿಂದ ಬಿಜೆಪಿನಲ್ಲಿ ಎಲ್ಲೋ ಇರಿಸುಮುರ್ಸು ಅಲ್ಲ. ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ ನಮ್ಮಪ್ಪ ಸಿಎಂ ಆಗಿದ್ದಾಗ ರಾಮ ರಾಜ್ಯ ಆಗಿತ್ತು ಕರ್ನಾಟಕ, ಅವರೇ ಮತ್ತೆ ಸಿಎಂ ಅಂತ. ಈ ಕಡೆ ವಿಜಯೇಂದ್ರ ಅವ್ರು ಹೇಳ್ತಾರೆ ಯಡಿಯೂರಪ್ಪನವ್ರ ಸಿಎಂ. ಈ ಏನಿದು ಗೊಂದಲ ಅಂದ್ರೆ? ಆಕ್ಚುಲಿ ನೋಡಿ, ಈಗ ಮೊನ್ನೆ ನೋಡಿ ಯಾವುದು ತಮಿಳ್ನಾಡು ಏನಾಯ್ತು, ವಿಜಯ್ ಸಿಎಂ ಆದ್ರು ಅಲ್ವಾ? ವಿಜಯ್ ಸಿಎಂ ಆದ್ರು 118ಕ್ಕೆ ಬಹುಮತ ಬೇಕಾದಾಗ 108 ಗೆದ್ರು ಕೂಡ 10 ಸ್ಥಾನಗಳು ಇಲ್ಲ ಅಂದ್ರೂ ಅವ್ರಿಗೆ ಏನು ಒಂದ್ ರೀತಿ ಸರ್ಕಸ್ ಆಯ್ತು. 4 ಸರಿ ರಾಜ್ಯಪಾಲರಿಗೆ ಹೋಗ್ಬಿಟ್ಟು ಅವರು ಸರೆಂಡರ್ ಆಗ್ಬೇಕಾಯ್ತು. ಈ ತರದ ವಾತಾವರಣ. ಈಗ ಜೆಡಿಎಸ್ ಎಷ್ಟು ಸ್ಥಾನ ಗಳಿಸುತ್ತೆ ಕರ್ನಾಟಕದಲ್ಲಿ? ಎಷ್ಟು ಸ್ಥಾನದಲ್ಲಿ ಸ್ಪರ್ಧಿಸುತ್ತೆ? ಈಗಿರೋ MLA ಗಳು ಎಷ್ಟು? ಈಗಿರೋ MLA ಗಳು 20 ಅಕ್ಕಪಕ್ಕದಲ್ಲಿ 20 ಆಸುಪಾಸ್ನಲ್ಲಿ ಇದ್ದಾರೆ. 20 ಆಸುಪಾಸ್ನಲ್ಲಿ ಇದ್ದವರು 118 ಬಹುಮತ ಬೇಕಾದಂತ ಕರ್ನಾಟಕದ ವಿಧಾನಸಭೆಯಲ್ಲಿ ನಾನೇ ಸಿಎಂ ಆಗ್ಬೇಕು ಅಂತ ಹೋಗ್ತಾರೆ ಅಂದ್ರೆ ಒಂದು ಬೇಕಲ್ಲ ಲಾಜಿಕ್. ಎಷ್ಟು ಸ್ಥಾನದಲ್ಲಿ ಸ್ಪರ್ಧಿಸ್ತಾರೆ, ಎಷ್ಟರಲ್ಲಿ ಗೆಲ್ತಾರೆ, ಉಳಿದಿರೋರು ಯಾರು ಸಪೋರ್ಟ್ ಮಾಡ್ತಾರೆ MLA ಗಳು? ಇದೆಲ್ಲ ಆದ್ಮೇಲೆ ಅಲ್ವಾ ಮುಖ್ಯಮಂತ್ರಿ ಆಗೋದು. ಬಟ್ ಇಲ್ಲಿ ಹೈಕಮಾಂಡ್ ವರ್ತನೆ ನೋಡ್ತಾ ಇದೆ ಸರ್, ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಪರ ಅಂದ್ರೆ ಯಾವ ಹೈಕಮಾಂಡ್ ಅಂದ್ರೆ ಈಗ ಅಭಿಮಾನೋತ್ಸವ ಅನ್ನೋದು 50 ವರ್ಷ ಪೂರೈಸಿರೋ ಹಿನ್ನೆಲೆಯಲ್ಲಿ ಯಡಿಯೂರಪ್ಪದ ಅಭಿಮಾನೋತ್ಸವ ಮಾಡಿದ್ರು, ಅಲ್ಲಿ ಅಮಿತ್ ಶಾ ಕೂಡ ಆಗಮಿಸಿದ್ರು. ಬಟ್ ಅವರೇ ಎಲ್ಲಿ ಸುಪ್ರೀಂ ಅನ್ನೋ ತರದ್ದು ಎಲ್ಲೂ ಮಾತುಕತೆ ಆಗಿಲ್ಲ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಪವಿತ್ರ, ಈಗ ಯಡಿಯೂರಪ್ಪನವರನ್ನ ವಿರೋಧಿಸಿಕೊಂಡು ಬರುವಂತ ಒಂದು ದೊಡ್ಡ ಗುಂಪು ಬಿಜೆಪಿಯಲ್ಲಿ ಡೇ 1 ಇಂದನೂ ಇದೆ. ಈಗಿಂದ ಅಲ್ಲ, ಅದು ಮೊದಲು ಅನಂತ್ ಕುಮಾರ್ ಇದ್ರು ಕೇಂದ್ರ ಮಂತ್ರಿಗಳಾಗಿದ್ದಂತವ್ರು. ಅವ್ರಾದ್ಮೇಲೆ KS ಈಶ್ವರಪ್ಪ ಅವ್ರು ಯಡಿಯೂರಪ್ಪನವ್ರನ್ನ ವಿರೋಧಿಸ್ತಿದ್ರು. ಅದಾದ್ಮೇಲೆ ಆದಂತ ಜಗದೀಶ್ ಶೆಟ್ಟರ್ ಅಂಡ್ ಟೀಮ್, ಅದಾದ್ಮೇಲೆ BL ಸಂತೋಷ್, ಅದಾದ್ಮೇಲೆ ಈಗ ಯತ್ನಾಳ್ ವರ್ಗುನು ಕೂಡ
ಅಂದ್ರೆ ಯಡಿಯೂರಪ್ಪನವರ ವಿರೋಧಿಗಳು ಆ ಕಡೆ ಗುಂಪಿನಲ್ಲಿ ಇದ್ದಾರೆ, ಆದ್ರೆ ಅವ್ರ ನಾಯಕರು ಚೇಂಜ್ ಹಾಕೊಂಡು ಹೋಗಿದ್ರೆ ಯತ್ನಾಳ್ವರೆಗೂ ಬಂದಿದೆ. ಓಕೆ, ಆದ್ರೆ ಯಡಿಯೂರಪ್ಪನವರ ವಿರೋಧಿಗಳು ಯಡಿಯೂರಪ್ಪನವರ ಮಗನ ವಿರೋಧಿಗಳು ಆಗ್ತಾ ಇದ್ದಾರೆ. ಯಡಿಯೂರಪ್ಪನವ್ರನ್ನ ಯಾರು ವಿರೋಧಿಸ್ತಿದ್ರು ಅವ್ರು ಯಡಿಯೂರಪ್ಪನ ಮಗನೂ ವಿರೋಧಿಸ್ತಿದ್ದಾರೆ ಈಗ. ಹಂಗಾಗಿ ಯಡಿಯೂರಪ್ಪನವ್ರದ್ದು ಒಂದೇ ಅಜೆಂಡಾ, ಪುತ್ರ ಪ್ರೇಮ. ದೇವೇಗೌಡರದು ಮತ್ತು ಸೇಮ್ ಅಜೆಂಡಾ, ಅವ್ರದ್ದು ಪುತ್ರ ಪ್ರೇಮ ಅನ್ನೋದು. ಹಂಗಾಗಿ ಇವರಿಬ್ಬರದು ತತ್ವ ಸಿದ್ಧಾಂತ ಒಂದೇ. ಈಗ ನಾನೇ ಸಿಎಂ ಆಗ್ಬೇಕಂತ ಯಡಿಯೂರಪ್ಪ, ಇಲ್ಲ ನಾನೇ ಸಿಎಂ ಆಗ್ಬೇಕಂತ ಕುಮಾರಸ್ವಾಮಿ. ಹಿಂಗಿದಾಗ ಯಾರು ಆಗ್ತಾರೆ? ಒಬ್ರು ತಾನೇ ಆಗಕ್ ಸಾಧ್ಯ. ಒಬ್ರು ಆಗ್ಬೇಕು ಅಂದ್ರೆ ಆ ಸ್ಥಾನಗಳನ್ನು ಗೆದ್ರೆ ತಾನೇ ಆಗೋದು. ಸಿಎಂ ಸುಮ್ಮನೆ ಆಗ್ಬಿಡಕ್ಕಾಗತ್ತಾ? 117 ಸ್ಥಾನವನ್ನು ಗೆಲ್ಬೇಕಲ್ಲ. ಯಾರು ಗೆಲ್ತಾರೆ ಇವರು ಅನ್ನೋದ್ರ ಮೇಲೆ ಈಗ ನಿಲ್ಲುತ್ತೆ. ಬಟ್ ಜೊತೆಲಿ ಏನು ಬೈ ಎಲೆಕ್ಷನ್ ದಾವಣಗೆರೆ ಬಾಗಲಕೋಟೆ ಸೋಲಿಗೂ ಕೂಡ ಇವರೇ ಅಂದ್ರೆ ನೇರ ಹೊಣೆ ಅನ್ನುವಂಥದ್ದು. ಹೌದು ಪವಿತ್ರ, ಯಾವ ರೀತಿ ಇರುತ್ತೆ ಅಂದ್ರೆ ಈ ಉಪಚುನಾವಣೆ ಅಂತ ಬಂದಾಗ ಆಡಳಿತಾರೂಢ ಪಕ್ಷಗಳು ಗೆದ್ಕೊಂಡು ಬರುವಂತದ್ದು ವಾಡಿಕೆ. ಯಡಿಯೂರಪ್ಪ ಸಿಎಂ ಇದ್ದಾಗ 18 ಉಪಚುನಾವಣೆಗಳು ನಡೀತು. ಯಾಕಂದ್ರೆ 18 ಜನ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಯಾರು ಆಪರೇಷನ್ ಕಮಲಕ್ ಬಲೆಯಾಗಿ ಬಾಂಬೆ ಫ್ರೆಂಡ್ಸ್ ಅಂತ, ಬಾಂಬೆ ಬ್ರದರ್ಸ್ ಅಂತ ಯಾರು ಹೋಗಿದ್ರಲ್ಲ, ಸಮ್ಮಿಶ್ರ ಸರ್ಕಾರ HD ಕುಮಾರಸ್ವಾಮಿ ಅವರ ಸರ್ಕಾರವನ್ನ ಕೆಡಗಿ ಅವ್ರು ಹೋದಲ್ಲಿ 18ಕ್ಕೂ 18 ಕೂಡ ಬಿಜೆಪಿ ಗೆಲ್ತು. ಅವಾಗ ಬಿಜೆಪಿ ಅಧಿಕಾರದಲ್ಲಿತ್ತು, ಬಿಜೆಪಿ ಗೆಲ್ತು. ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಕಾಂಗ್ರೆಸ್ ಗೆಲ್ಲುತ್ತೆ. ಹಂಗಾಗಿ ಉಪಚುನಾವಣೆಯಲ್ಲಿ ವಿರೋಧ ಪಕ್ಷದ ಸೋಲು ಅನ್ನೋದಿದೆಯಲ್ಲ, ಅದು ತುಂಬಾ ಗಮನವನ್ನ ಸೆಳೆಯಲ್ಲ ವಿರೋಧ ಪಕ್ಷಕ್ಕೆ, ಹಿನ್ನಡೆನೂ ಆಗಲ್ಲ. ಎಸ್, ಒಂದು ವೇಳೆ ಸರ್ ಈ ಒಂದು ಮೈತ್ರಿ ಮುರಿದು ಬಿದ್ರೆ JDS-ಗೆ ನಷ್ಟ ಆಗುತ್ತೆ ಮತ್ತೆ ಬಿಜೆಪಿಗೆ ನಷ್ಟ ಆಗುತ್ತೆ. ಇಬ್ಬರಿಗೂ ನಷ್ಟಗಳೇ. ಅವರಿಬ್ರು ಏಕಾಂಗಿಯಾಗಿ ಅಧಿಕಾರಕ್ಕೆ ಬರುವಂತ ಹಂತದಲ್ಲಂತೂ ಇಲ್ಲ. ಆಮೇಲೆ JDS ಅಂತ ತಿಳ್ಕೊಳ್ಳಿ, 2 ಬಾರಿ ಮುಖ್ಯಮಂತ್ರಿ ಆದ್ರೂ ಕೂಡ JDS ಅವರು ಒಂದ್ಸರಿ ಕಾಂಗ್ರೆಸ್ನವರ ಬೆಂಬಲ ಪಡೆದಾದ್ರು, ಮತ್ತೊಂದ್ಸರಿ ಬಿಜೆಪಿ ಬೆಂಬಲ ಪಡೆದಾದ್ರು. ಹಂಗಾಗಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅನ್ನ ದೂರ ಇಟ್ಟು JDS ಏಕಾಂಗಿಯಾಗಿ ಅಧಿಕಾರಕ್ಕೆ ಬರೋದು ಸಾಧ್ಯನೇ ಇಲ್ಲ ಕರ್ನಾಟಕದಲ್ಲಿ. ಹಂಗಾಗಿ JDS ಅಧಿಕಾರಕ್ಕೆ ಬರಬೇಕು ಅಂದ್ರೆ ಬಿಜೆಪಿ ಸಪೋರ್ಟ್ ಆದ್ರೂ ಬೇಕು ಅಥವಾ ಕಾಂಗ್ರೆಸ್ ಸಪೋರ್ಟ್ ಆದ್ರೂ ಬೇಕು. ಅವರು ಕಾಂಗ್ರೆಸ್ ಜೊತೆ ಚೆನ್ನಾಗಿರ್ತಾರ, ಬಿಜೆಪಿ ಅವ್ರ ಜೊತೆ ಚೆನ್ನಾಗಿರ್ತಾರ ಅನ್ನೋದ್ರ ಮೇಲೆ ಅವ್ರ ಅಧಿಕಾರದ ಒಂದು ವ್ಯಾಖ್ಯಾನ ನಿಲ್ಲುತ್ತೆ ಪವಿತ್ರ. ಸರ್, ಕರ್ನಾಟಕದಲ್ಲಿ ಬಿಜೆಪಿ ಸ್ವತಂತ್ರ ಹೋರಾಟಕ್ಕೆ ಸಿದ್ಧವಾಗ್ತಾ ಇದೆಯಲ್ಲ ಒಂದ್ ಕಡೆ, ಇದೆಲ್ಲ ನೋಡ್ತಾ ಇದೆ. ಹೌದು, ಯಡಿಯೂರಪ್ಪನವ್ರು ಹೇಳಿದಾರಲ್ಲ ನಾವ್ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರ್ತೀವಿ ಅಂತ. ಇದು ನೋಡೋದಲ್ಲ, ಅವ್ರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ವಿಜೇಂದ್ರ ಹೇಳಿದ್ದಾರೆ ನಮ್ಗೆ ಯಾರ ಅವಶ್ಯಕತೆ ಇಲ್ರಿ, ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ. ಹಾಗಾಗಿ JDS ಯಾಕೆ ಬೇಕು, JDS ಹಂಗೆ ಯಾಕೆ ನಮಗೆ ಅನ್ನೋ ತರದ ಇರಾದಿಯಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಅದೇ ಸರ್, 2006ರಲ್ಲೂ ಕೂಡ ಇದೇ ರೀತಿ ಅಂದ್ರೆ ಮೈತ್ರಿ ಮುಖಾಂತರನೇ ಕುಮಾರಸ್ವಾಮಿ ಅಧಿಕಾರಕ್ಕೆ ಬಂದಿದ್ರು. ಆ ಒಂದು ಹಳೆ ನೆನಪು ಮತ್ತೆ ಬಿಜೆಪಿ ಕೆಲವೊಂದ್ ಕಡೆ ಕಾಡ್ತಾ ಇದೆಯಾ? ಖಂಡಿತವಾಗ್ಲೂ ಅಲ್ಲಿ ಏನಾಗುತ್ತೆ, ವಚನ ಭ್ರಷ್ಟ ಯಡಿಯೂರಪ್ಪ ಅನ್ನೋ ತರದ್ದು ಇವ್ರು ಬ್ರ್ಯಾಂಡ್ ಮಾಡಿದ್ರು. ಅಧಿಕಾರ ಬಿಟ್ಕೊಡ್ಲಿಲ್ಲ ಅನ್ನೋ ತರದ್ದು. ಹಾಗಾಗಿ ಅಲ್ಲಿ ಏನಾಯ್ತು, ಕೆಲವೊಂದು ಪ್ರಾಬ್ಲಮ್ಸ್ ಶುರುವಾಯ್ತು. ಈಗ ಪರಿಸ್ಥಿತಿ ವಿಭಿನ್ನವಾಗಿದೆ. ರಾಜ್ಯ ಸರ್ಕಾರದ ವೈಫಲ್ಯಗಳು, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಅಧಿಕಾರ ಹಸ್ತಾಂತರದ ಗುದ್ದಾಟಗಳು, ಹೈಕಮಾಂಡ್ ಇಲ್ಲಿ ಸರಿಯಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಇರೋದು, ಆಮೇಲೆ ಆಡಳಿತ ಯಂತ್ರ ಕುಸಿದಿರೋದು, ಗ್ಯಾರಂಟಿ ಹಿಂದೆ ಬಿದ್ದು ಅಭಿವೃದ್ಧಿ ಯೋಜನೆಗಳನ್ನ ರಾಜ್ಯದಲ್ಲಿ ಮಾಡದೇ ಇರೋದು, ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ, ರಸ್ತೆ ಸಮಸ್ಯೆ, ಹಳ್ಳಿಗಳಲ್ಲಿ ರಸ್ತೆಗಳ ಸಮಸ್ಯೆಗಳಿದೆ, ಆಮೇಲೆ ಇವರು ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಹಣವನ್ನು ಕೊಡದೇ ಇರೋದು, ರೇಷನ್ ಸರಿಯಾಗಿ ಬರ್ತಾ ಇಲ್ಲ, ಎಲ್ಲಾ ಸಮಸ್ಯೆಗಳನ್ನ ಸೇರಿ ರಾಜ್ಯದ ಜನ ಕರ್ನಾಟಕ ಸರ್ಕಾರದ ಬಗ್ಗೆ ಭ್ರಮ ನಿರಸನಗೊಂಡಿದ್ದಾರೆ ಅನ್ನೋ ವರದಿಗಳು ಕಾಂಗ್ರೆಸ್ನವರೇ ಹೇಳ್ತಾರೆ. ಈ ರೀತಿ ಒಂದು ಸರ್ವೆಗಳು ಬರ್ತಾ ಇದಾವೆ, ಈ ಸರಿ ಎಲೆಕ್ಷನ್ ಆದ್ರೆ ನಾವು ಒಂದು 75ರಲ್ಲಿ ಸೋತು ಬಿಡ್ತೀವಿ ಅನ್ನೋ ಅವರೇ ಹೇಳ್ತಾರೆ, ಬೇರೆಯವ್ರು ಹೇಳ್ಬೇಕಾಗಿಲ್ಲ. ಇಂಥ ಸಂದರ್ಭದಲ್ಲಿ ಬಿಜೆಪಿಗೆ ಒಂದೊಂದು ಆಲ್ಟರ್ನೇಟಿವ್ ಬೇರೆ ಇಲ್ವಲ್ಲ. ಕಾಂಗ್ರೆಸ್ ಬಿಟ್ರೆ ಜನ ಯಾವ್ದು ಕೋಟ್ ಹಾಕ್ಬೇಕು? ಬಿಜೆಪಿಗೆ ಹಾಕ್ಬೇಕು. ಆಲ್ಟರ್ನೇಟಿವ್ ಈ TVK ತರ ವಿಜಯ್ ತರ ಮತ್ತೊಮ್ಮೆ ಯಾವನಾದ್ರೂ ಬಂದಪ್ಪ ಆ ಟೈಮಿಗೆ ಅಂದ್ರೆ ಆ ಕಡೆ DMKನೂ ಬೇಡ, ADMKನೂ ಬೇಡ, ವಿಜಯ್ ಹತ್ರ ಹೋಗ್ಬಿಡೋಣ ಅನ್ನೋ ತರದ್ದು ಎಲ್ಲ ಆಗುತ್ತೆ. ಬಟ್ ಕರ್ನಾಟಕದ ರಾಜಕಾರಣ ಹಂಗಿಲ್ವಲ್ಲ. ಹಂಗಾಗಿ ಕಾಂಗ್ರೆಸ್ನ ಆಡಳಿತ ವಿರೋಧಿ ಅಲೆ ಬಿಜೆಪಿಗೆ ವರವಾಗುವಂತ ಸಂದರ್ಭ ಇದ್ದಾಗ ಅದ್ರ ಆ ಅಲೆಯಲ್ಲಿ ನಾವು ತೇಲ್ಕೊಂಡು ಹೋಗ್ಬಿಡೋಣ, ದಡ ಮುಟ್ಬಿಡೋಣ, ನಮ್ ದೋಣಿ ತೇಲ್ಕೊಂಡು ಹೋಗ್ಬಿಡೋಣ ಅನ್ನೋ ತರದ್ದು ಯಡಿಯೂರಪ್ಪನವ್ರು ಇದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಯಾವ ರೀತಿ ಸಾಥ್ ಕೊಡ್ತಾರೆ ಅನ್ನೋದ್ರ ಮೇಲೆ ಮೈತ್ರಿಕತೆ ಇದು ಗೋವಿಂದನೋ ಜೀವಂತನೋ ಅನ್ನೋದು ಗೊತ್ತಾಗುತ್ತೆ. ಸರ್, ಒಂದ್ ವೇಳೆ ಮೈತ್ರಿಕತೆ ಇಲ್ಲಿ ಮುಗೀತು, JDS ಪರವಾಗಿಲ್ಲ ಅಂತ ಅಂದ್ರೆ ಒತ್ತಡದ ರಾಜಕೀಯ ಆಗ್ಬಿಡಲ್ವಾ ಸರ್ ಇವರಿಗೆ? ಅಂದ್ರೆ ಏಕಾಂಗಿಗೆ ಸ್ಪರ್ಧೆ ಮಾಡಕ್ ಕಷ್ಟ ಆಗಲ್ವಾ JDS ಅವ್ರಿಗೆ? ಅವ್ರು ಅದೆಲ್ಲ ಗೊತ್ತಿಲ್ದಂಗೆ ಏನು ಈ ರೀತಿ ತೀರ್ಮಾನ ತಗೊಳ್ಳೋದಲ್ಲ. ಯಾಕಂದ್ರೆ ದೇವೇಗೌಡರು ಮಹಾನ್ ರಾಜಕೀಯ ಚಾಣಾಕ್ಷರು. ಈಗ ಅಮಿತ್ ಶಾ ಏನು ಬಿಜೆಪಿಯ ಚಾಣಾಕ್ಯ ಅಂತಾರಲ್ಲ, ದೇವೇಗೌಡರು ಹಳೆ ಕಾಲದ ಚಾಣಾಕ್ಷರವರು. ಅವ್ರಿಗೆ ಗೊತ್ತಿರುತ್ತಲ್ಲ ನಾಡಿ ಮಿಡಿತ ಹೆಂಗಿರುತ್ತೆ, ರಾಜ್ಯದ ಜನ ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ, ನಾವು ಬಿಜೆಪಿ ಜೊತೆ ಹೋದ್ರೆ ನಮ್ಗೆ ಎಷ್ಟು ಸೀಟ್ ಬರುತ್ತೆ, ಬಿಜೆಪಿ ಬಿಟ್ಟು ಹೋದ್ರೆ ಎಷ್ಟು ಸೀಟ್ ಬರುತ್ತೆ. ಇಲ್ಲಿ ಮತ್ತೊಂದು ದೇವೇಗೌಡರು ಯಾವ ರೀತಿ ಯೋಚನೆ ಮಾಡ್ಬೋದು ಅಂತ ನಂಗೆ ಅನ್ಸುತ್ತೆ ಅಂದ್ರೆ ಪವಿತ್ರ, ಈಗ ಬಿಜೆಪಿ ಜೊತೆ ಚುನಾವಣಾ ಪೂರ್ವ ಮೈತ್ರಿಯಿಂದ ಹೋದ್ರೆ ಚುನಾವಣೆ ನಂತರ ಬಿಜೆಪಿ ಜೊತೆಗೇನೆ ಹೋಗ್ಬೇಕು. ಅದಕ್ಕೆ ಚುನಾವಣೆ ಮೊದಲನೇ ಒಂದು ಡೈವರ್ಸ್ ತಗೊಂಡ್ಬಿಟ್ರೆ ಬಿಜೆಪಿ ಜೊತೆಗೆ
ಚುನಾವಣೆಯಲ್ಲಿ ಮುಗಿದ್ಮೇಲೆ Okay. ಕಾಂಗ್ರೆಸ್ ಜೊತೆಗೂ ಹೋಗ್ಬೋದು, ಜೆಡಿಎಸ್ ಜೊತೆಗೂ ಅಲ್ಲ Okay. ಬಿಜೆಪಿ ಜೊತೆಗೂ ಆ ಆಪ್ಷನ್ ಓಪನ್ ಇಟ್ಕೋಬಹುದು ಅನ್ನೋದು ಏನಾದ್ರೂ ಅವ್ರ ಮನಸ್ಸಲ್ಲಿ ಇರ್ಬೋದು. Okay, ಇದೆಲ್ಲೋ ಒಂದ್ ಕಡೆ ಅಂದ್ರೆ ಎರಡೂ ಕಡೆ ಲಾಭ ಅಡ್ಜಸ್ಟ್ಮೆಂಟ್ ಆಗ್ಲಿ ಅನ್ನೋ ಪಾಲಿಟಿಕ್ಸ್. ತರ ಹೌದು ಇದೆ. ಹೌದು ಹೌದು. ಸರ್ ಇನ್ನು ಕೊನೆಯದಾಗಿ 2028 ಈ ಒಂದು ಮೈತ್ರಿ ಮುಂದುವರಿಯುತ್ತಾ ಅಂದ್ರೆ ಒಂದು ಮೈತ್ರಿ ಧರ್ಮ ಏನೇ ಆದ್ರೂ ಕೂಡ ಅವರು ಮೈತ್ರಿ ಬೇಡ ಅಂತ ಇವರು ಹೇಳಲ್ಲ, ಅವರು ಹೇಳಲ್ಲ. ಇಂಡೈರೆಕ್ಟ್ ಆಗಿ ಈ ರೀತಿ ಮಾತಿನ ಚಕಮಕಿಗಳನ್ನು ಮಾಡ್ಕೋತಾರೆ. ಅವ್ರ ಮೇಲೆ ಇವ್ರ ಮೇಲೆ ಅವರು ಗುಬೆ ಕೂರಿಸ್ತಾರೆ. ಫೈನಲಿ 2028 ಚುನಾವಣೆ ಸಂದರ್ಭದಲ್ಲೇ ಗೊತ್ತಾಗುತ್ತೆ ಇವರು ಮೈತ್ರಿಯಿಂದ ಸ್ಪರ್ಧೆ ಮಾಡ್ತಾರಾ ಅಥವಾ ಪ್ರತ್ಯೇಕವಾಗಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾರ ಅಂತ ಅವಾಗ್ಲೇ ಗೊತ್ತಾಗುತ್ತೆ. ಅಲ್ಲಿವರೆಗೂ ಗೊತ್ತಾಗಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತಮ್ಮೆಲ್ಲ Thank you, boys, sir. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಫೋಕಸ್ ಪವರ್ನ ಚರ್ಚೆ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.